ನಾನಿವತ್ತು ರಸಗುಲ್ಲ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅರ್ಧ ಲೀಟ್ರು ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆ ಕಡೆ ಪಾತ್ರೆಯಲ್ಲಿ ಅದಕ್ಕೆ ಬೇಕಾಗಿರೋಂಥ ರಸನ ತಯಾರು ಮಾಡ್ಕೋತಾ ಇದ್ದೀನಿ. ಆ ಲೋಟದಲ್ಲಿ ಫುಲ್ಲು ಒಂದು ಲೋಟ ಫುಲ್ಲು ನೀರು ಸಾಕು. ಬೇಕು ರಸ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮತ್ತು ಚಿಕ್ಕ ಬೌಲಲ್ಲಿ 3/4 ಬೌಲಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಮತ್ತು 2 ಏಲಕ್ಕಿ ಕಾಯಿನ ಅದಕ್ಕೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ. ಈ ಕಡೆ ಹಾಲನ್ನ ಒಂದು ಸಲ ತಿರುಗಿಸ್ಕೊಂಡ್ಬಿಟ್ಟು ಅರ್ಧ ಲೀಟ್ರಿಗೆ ಒಂದು ನಿಂಬೆಹಣ್ಣು ಸಾಕು. ಬೀಜ ಎಲ್ಲ ತೆಗೆದ್ಬಿಟ್ಟು ಅದು ನೊರೆ ಬರ್ತಾ ಇರುತ್ತಲ್ಲ ಸೈಡಲ್ಲಿ, ಆಗ ಅದಕ್ಕೆ ಆ ನಿಂಬೆಹಣ್ಣನ್ನ ಹಿಂಡ್ಕೋಬೇಕು. ಫುಲ್ ಎಲ್ಲ ಹಿಂಡ್ಬಿಡಿ. ಅದು ಒಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಫುಲ್ ಹಾಕ್ಬಿಟ್ಟು ಇನ್ನೊಂದು ಸಲ ತಿರುಗಿಸ್ಕೊಳ್ಳಿ. ನಿಮಗೆ ಅದಕ್ಕೆ ಇನ್ನೂ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಿಂಡ್ಕೊಳ್ಳೋದಷ್ಟೆ. ಈಗೆಲ್ಲ ಒಡ್ಕೊಂಡಿದೆ ನೋಡಿ. ಅದು ನೀರು ಥರ ಬಿಟ್ಕೊಂಡ್ಮೇಲೆ ಅದನ್ನು ಆಫ್ ಮಾಡ್ಕೋಬೇಡಿ. ನೀರು ಥರ ಆಗಿರುತ್ತೆ, ಅದನ್ನು ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಒಂದು ಪಾತ್ರೆಗೆ ಅದನ್ನು ಸೋದಿಸ್ಕೋಬೇಕು. ಈ ಥರ ಫುಲ್ ಸೋದಿಸ್ಕೊಂಡು ಅದಕ್ಕೆ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಳ್ಳಿ. ಯಾಕಂದರೆ ಕಾಟನ್ ಬಟ್ಟೆಲಿ ಹಿಂಡಬೇಕು. ಅದನ್ನು ತುಂಬ ಬಿಸಿ ಇರುತ್ತೆ, ಹಿಂಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡ್ರೆ ಸ್ವಲ್ಪ ತಣ್ಣಗಾಗಿರುತ್ತೆ. ಈ ಥರ ಕಾಟನ್ ಬಟ್ಟೆ ತೊಗೊಂಡು ಅದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಫುಲ್ ಸುತ್ತ ಕವರ್ ಮಾಡ್ಕೊಂಡು ಈ ಥರ ಹಿಂಡಬೇಕಾಗುತ್ತೆ. ಚೆನ್ನಾಗಿ ಯಾಕೆಂದರೆ ಅದು ಡ್ರೈ ಆಗಬೇಕಾಗುತ್ತೆ. ಹಿಂಡ್ಬಿಟ್ಟು ಒಂದು ತಟ್ಟೆನ ತಗೊಂಡು ಆ ತಟ್ಟೆಗೆ ಅದನ್ನೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ನಾವು ಚಪಾತಿ ಹಿಟ್ಟನ್ನು ನಾದಿಸ್ತೀವಲ್ಲ, ಆ ಥರ ಸ್ವಲ್ಪ ನಾದಿಸ್ಕೊಳ್ಳಿ. ಅದು ಸಾಫ್ಟ್ ಆಗ್ತಾ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ ಸಾಫ್ಟ್ ಆಗ್ತಾ ಇರೋದು. ಈ ಥರ ಉಂಡೆ ಮಾಡ್ಕೋಬೇಕು. ಅದು ಆ ಕಡೆ ಕುದೀತಾ ಇರುತ್ತೆ, ಅದರೊಳಗಡೆ ಹಾಕ್ಕೊಳ್ಳೋದಷ್ಟೇ. ಈ ಟೈಮಲ್ಲಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಬೇಕಾದ್ರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಸ್ವೀಟ್ ಜಾಸ್ತಿ ಇರಬೇಕು ಅಂದರೆ ಹಾಕ್ಕೋಬೋದು ಸಕ್ಕರೆನ, ಏನೂ ತೊಂದರೆ ಆಗಲ್ಲ. ಅದು ಕರೆಕ್ಟಾಗಿದೆ, ಅದಕ್ಕೇನು ಬೇಕಾಗಿಲ್ಲ. ಈ ಥರ ಅದರೊಳಗಡೆ ಹಾಕಿ 5 ನಿಮಿಷ ಬಾಯ್ಲ್ ಮಾಡ್ಕೋಬೇಕಷ್ಟೆ. ನೋಡಿ ಎಷ್ಟು ತುಂಬ ಸಾಫ್ಟಾಗಿದೆ. ತುಂಬ ರಸಗುಲ್ಲ ರೆಡಿ ಹಾಗೇ ಹೋಯ್ತು.